ಇನ್ನು ಈ ಮದುವೆಯ ಪ್ರಹಸನ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮದುವೆಗೆ ನಿರಾಕರಿಸಿರುವ ವಧುವಿನ ವಿಚಾರಣೆ ಆಗ್ತಾ ಇದೆ. ಹಾಸನ ಬಡಾವಣೆ ಠಾಣೆಯಲ್ಲಿ ನಡೆದಿದಂತಹ ವಿಚಾರಣೆ. ಪೊಲೀಸರಿಂದ ವಧು ವರನ ಸಂಬಂಧಿಕರ ಎಂಕ್ವೈರಿ ಕೂಡ ಆಗಿದೆ. ಮೋಸ ಅಂತ ದೂರು ನೀಡಲು ಬಂದಿದ್ರು ವರನ ಸಂಬಂಧಿಕರು. ನಮಗೆ ಮಾನಸಿಕವಾಗಿ ಆರ್ಥಿಕವಾಗಿ ನಷ್ಟ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ನೀಡಲು ಮುಂದಾದ ವರನ ಕುಟುಂಬಸ್ಥರು. ನೋಡ್ರಿ, ಯಾವತ್ತು ಮರ್ಯಾದೆ ಅನ್ನೋದು ಕೇವಲ ಹೆಣ್ಣಿನ ಕಡೆಯವರಿಗೆ ಮಾತ್ರ ಅಲ್ಲ, ಅದು ವರನ ಕಡೆಯವರಿಗೂ ಕೂಡ ಇರುತ್ತೆ. ವರನಿಗೂ ಕೂಡ ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಆತನೂ ಕೂಡ ಆರ್ಥಿಕವಾಗಿ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವರನ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ನಮಗೆ ಮಾನಸಿಕವಾಗಿ ಆರ್ಥಿಕವಾಗಿ ನಷ್ಟ ಆಗಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ, ಯಾವಾಗಲೂ ನಾವು ಇದೇ ಆ ವರ ಮಾಡಿ ಆ ಥರ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರೆ ಒಬ್ಬ ಹೆಣ್ಮಗ್ಳಿಗೆ ಮೋಸ ಮಾಡ್ದ, ಕೈ ಕೊಟ್ಟ, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ವಿ. ಇವತ್ತು ಆ ಹೆಣ್ಮಗಳು ನನಗೆ ನೀನು ಇಷ್ಟ ಇಲ್ಲ, ನಾನು ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಹೇಳಿದಾಗ ಅಫ್ಕೋರ್ಸ್ ಆ ಹುಡುಗನಿಗೂ ಕೂಡ ಶಾಕ್ ಆಗುತ್ತೆ.